ತಿರುಪತಿಯಲ್ಲಿ ನಡೆದಂತಹ ದುರ್ಘಟನೆ ಕಾಲ್ತುಳಿತ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಈ ಕಾಲ್ತುಳಿತ ಪ್ರಕರಣದ ನಡುವೆನೂ ಕೂಡ ಇವತ್ತು ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ತಿರುಪತಿಯಲ್ಲಿ ಮೇಳೈಸಿದೆ. ಲಕ್ಷಾಂತರ ಭಕ್ತರು ತಿರುಪತಿಗೆ ಬಂದಿದ್ದಾರೆ. ಕಾಲ್ತುಳಿತ ದುರಂತದ ಬಳಿಕ ತಿರುಪತಿ ಅಲರ್ಟ್ ಆಗಿದ್ದಾರೆ. ತಿರುಪತಿಯಲ್ಲಿ ಎಲ್ಲೆಡೆ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ. 10 ದಿನಗಳ ಕಾಲ ವೈಕುಂಠ ಏಕಾದಶಿ ಆಚರಣೆ ಎಲ್ಲ ಕಡೆಯಲ್ಲಿ ನಡೆಯುತ್ತೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ತಿರುಮಲ ತಿರುಪತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ ಅಂದರೆ ಟಿಕೆಟ್ ಕೂಡ ಇಶ್ಯೂ ಮಾಡಿದ್ದಾರೆ. ಲಕ್ಷಾಂತರ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೆಲವರೆಲ್ಲ ಬೆಟ್ಟವನ್ನು ಹತ್ತೀನಿ ಅಂತ ಹರಕೆ ಹೊತ್ಕೊಂಡವರು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಬಸ್ಸು ಕಾರುಗಳಲ್ಲಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅಲ್ಲೂ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಈ ದುರ್ಘಟನೆಯ ನಂತರ ಪೊಲೀಸ್ ಭದ್ರತೆ ಅಂತಕ್ಕಂಥದ್ದು ಇನ್ನಷ್ಟು ಜಾಸ್ತಿ ಆಗಿದೆ. ಹಾಗೆ ನೋಡೋಕ್ಕೋದ್ರೆ ನಿಮಗೆ ತಿರುಪತಿಯಲ್ಲಿರುವಷ್ಟು ಒಳ್ಳೆ ದರ್ಶನದ ಒಳ್ಳೆ ವ್ಯವಸ್ಥೆ ಬೇರೆ ಎಲ್ಲೂ ಇಲ್ಲ. ಹಾಗಿದ್ರೂ ಕೂಡ ದುರ್ಘಟನೆ ಆಗೋಯ್ತು. ವೆರಿ ಅನ್ಫಾರ್ಚುನೇಟ್. ಅದು ವೈಕುಂಠ ಏಕಾದಶಿ ಮುನ್ನಾ ದಿನನೇ ಈ ರೀತಿ ನಡೆದಿರ್ತಕ್ಕಂಥದ್ದು ಒಂದು ರೀತಿ ಬೇಸರದ ಸಂಗತಿ. ತಿರುಪತಿಗೆ ಹೋಗೋಕ್ಕಾಗದೇ ಇದ್ದವರು ಈಗ ಅಲ್ಲಲ್ಲಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಪದ್ಧತಿ. ಬೆಂಗಳೂರಿನಲ್ಲೂ ಕೂಡ TTD ವಯಾಲಿ ಕಾವಲಿನಲ್ಲಿ ದೇವಸ್ಥಾನ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿಯೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಎಲ್ಲೆಲ್ಲೂ ಗೋವಿಂದನ ನಾಮಸ್ಮರಣೆ ಮತ್ತು ಪ್ರಾರ್ಥನೆ ಜೋರಾಗಿದೆ. ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಿಮ್ಮಪ್ಪನಿಗೆ ವಿಶೇಷ ಆಭರಣ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಭಕ್ತರಿಗೆ ಪ್ರಸಾದ ವಿತರಿಸೋದಕ್ಕೆ ತಿರುಪತಿಯಿಂದ 25,000 ಲಡ್ಡುಗಳನ್ನು ತರಿಸಲಾಗಿದೆ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಇರ್ತಕ್ಕಂಥ TTD ಅವ್ರದ್ದೇನೆ ಒಂದು ಬ್ರ್ಯಾಂಚ್ ಇದು ದೇವಸ್ಥಾನ. ನೀವು ತಿಮ್ಮಪ್ಪನನ್ನು ತಿರುಪತಿಯಲ್ಲಿ ಹೇಗೆ ನೋಡ್ತೀರಾ ಅದೇ ರೀತಿಯಾದಂತಹ ತಿಮ್ಮಪ್ಪನ ವಿಗ್ರಹ ಇರತಕ್ಕಂಥ ದೇವಸ್ಥಾನ. ಬೆಳಗ್ಗೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ವೈಕುಂಠ ದ್ವಾರವನ್ನು ಓಪನ್ ಮಾಡಿ ಪೂಜೆಯನ್ನು ಮಾಡಿ ಧನುರ್ಮಾಸದ ಪೂಜೆ ಎಲ್ಲ ಮುಕ್ತಾಯ ಆಗಿ ಅಭಿಷೇಕ ಅರ್ಚನೆಗಳೆಲ್ಲ ಆಗಿ ಭಕ್ತಾದಿಗಳಿಗೂ ಕೂಡ ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡೆಯುವಂತಹ ಒಳ್ಳೆಯ ವ್ಯವಸ್ಥೆಯನ್ನು ಈ ದೇವಸ್ಥಾನದಲ್ಲಿ ಈಗ ಮಾಡಿದ್ದಾರೆ. ಪೊಲೀಸರು ಡೈರೆಕ್ಷನ್ ಕೊಟ್ಟಿರ್ತಾರೆ, ಅಲ್ಲೊಂದು ಹೇಳ್ತಾರೆ, ಅಲ್ಲಿ ಬಿಡಲ್ಲ ಜಗಳ ಆಡ್ತಾರೆ ಪಾಪ ಜನಗಳಲ್ಲಿ. ಒಳಗಿಂದ 3-4 ಜನ ಜಗಳ ಆಡಿದ್ರು ಸರ್. ನಮ್ಮದು ತುಂಬ ಬೇಜಾರಾಗಿದೆ. ಪೊಲೀಸರು ಡೈರೆಕ್ಷನ್ ಕೊಟ್ಟಿರ್ತಾರೆ, ಅಲ್ಲೊಂದು ಹೇಳ್ತಾರೆ, ಅಲ್ಲಿ ಬಿಡಲ್ಲ ಜಗಳ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೇಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ತಿರುಪತಿಯಲ್ಲಾದಂತಹ ದುರ್ಘಟನೆ ಸಹಜವಾಗಿ ಎಲ್ಲ ಕಡೆ ಅಲರ್ಟ್ ಮಾಡಿರ್ತಾರೆ. ಈಗ ಇಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರೋದ್ರಿಂದ ಭದ್ರತೆ ವ್ಯವಸ್ಥೆ ದರ್ಶನಕ್ಕೆ ಆಗಿರ್ತಕ್ಕಂಥ ಅಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಇದೆಲ್ಲದರ ಬಗ್ಗೆ ಏನು ಮಾಹಿತಿ ಇದೆ ಇಲ್ಲಿನ ದೇವಸ್ಥಾನದ ವಿಚಾರವಾಗಿ? ಸದ್ಯ ಪ್ರವೇಶ ದ್ವಾರವನ್ನು ಆ ಭಾಗದಲ್ಲಿದ್ದೇನೆ. ನೇರವಾಗಿ ಇಲ್ಲಿಂದ ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಹೊರಭಾಗದಿಂದ ಎಂಟ್ರೆನ್ಸನ್ನು ಪಡೆದುಕೊಳ್ಳೋದಕ್ಕೆ ನೇರವಾಗಿ ಈ ಭಾಗಕ್ಕೆ ಬರ್ತಾರೆ. ಇಲ್ಲಿಂದ ದ್ವಾರವನ್ನು ಪ್ರವೇಶ ಮಾಡಿ ಅಲ್ಲಿ ದರ್ಶನದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಸೊ ಸಾಕಷ್ಟು ಭಕ್ತರು ಮಧ್ಯರಾತ್ರಿಯಿಂದಲೂ ಕೂಡ ಬರ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲಿಯೂ ಕೂಡ ನುಗ್ಗಲು ಆಗಬಾರ್ದು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಇದೀಗ ಪ್ರತ್ಯೇಕ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಇಂತಿಷ್ಟೇ ಭಕ್ತರಿಗೆ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಏಕಕಾಲಕ್ಕೆ ಎಲ್ಲ ಭಕ್ತರನ್ನು ಕೂಡ ಒಳಗೆ ಅಂದರೆ ದರ್ಶನಕ್ಕೆ ಏನಾದರೂ ಬಿಟ್ಟರೆ ಇಲ್ಲಿ ಒಂದಿಷ್ಟು ನುಗ್ಗಲಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ. ಸೊ ಹಾಗಾಗಿ ಸುಮಾರು 150ರಿಂದ 200 ಭಕ್ತರಿಗೆ ಗೇಟ್ನ ಒಳಭಾಗಕ್ಕೆ ಪ್ರವೇಶವನ್ನು ಕೊಡ್ತಾರೆ. ಅದಾದ ಬಳಿಕ ಇವರು ದರ್ಶನವನ್ನು ಪಡೆದುಕೊಂಡು ಈ ಭಕ್ತರು ಹೊರಗಡೆ ಬರ್ತಾ ಇದ್ದ ಹಾಗೆ ಮತ್ತೆ ಗೇಟ್ಗಳನ್ನು ಕೂಡ ಓಪನ್ ಮಾಡ್ತಾರೆ. ಈಗಾಗಲೇ ದೇವಸ್ಥಾನದ ಹೊರಭಾಗದಲ್ಲಿ ಗೇಟ್ಗಳ ವ್ಯವಸ್ಥೆ ಜೊತೆಗೆ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅಲ್ಲಿ ಆ ಒಂದು ಗೇಟ್ಗಳನ್ನು ಕ್ಲೋಸ್ ಮಾಡ್ತಾರೆ. ಇಲ್ಲಿ ಒಳಗಡೆ ಪ್ರವೇಶ ದ್ವಾರವನ್ನು ಪ್ರವೇಶ ಮಾಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಬಳಿಕ ಮತ್ತೆ ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಈಗ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರುವಂಥವ್ರು ಸುಮಾರು ಬೆಳಗಿನ ಜಾವನೆ ಬಂದಿದ್ದಾರೆ. ಮಾತನಾಡಿಸ್ತೀನಿ. ಆಯ್ತಾ ಸರ್ ದರ್ಶನ ಒಳ್ಳೆ ಪರವಾಗಿಲ್ಲ, ಚೆನ್ನಾಗಿ ಆಯಿತು, ಏನು ತೊಂದರೆ ಇಲ್ಲ, ಫ್ರೀಯಾಗಿದ್ದು ಪರವಾಗಿಲ್ಲ. ಸರ್
ಆಯ್ತಾ ದರ್ಶನ? ಚೆನ್ನಾಗೈತೆ ಸರ್, ಚೆನ್ನಾಗಿದೆ, ವ್ಯವಸ್ಥೆಗಳೆಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ. ಈಗ ಸುಮಾರು ಭಕ್ತರು ಕೂಡ ವಯಸ್ಸಾದಂಥವರು ಕೂಡ ಬಂದಿದ್ರು, ಸುಮಾರು ಬೆಳಗಿನ ಜಾವನೆ ಬಂದಿದ್ರು, ಅದಕ್ಕಿಂತ ಮುಂಚಿತವಾಗಿ ಕೂಡ ಬಂದಿದ್ದಾರೆ. ಎಲ್ಲೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗದೆ ಇರುವಂತಹ ನಿಟ್ಟಿನಲ್ಲಿ ಭದ್ರತೆಗಳನ್ನು ಮಾಡಿಕೊಂಡಿದ್ರು. ಇನ್ನೂ ಒಂದಿಷ್ಟು ಜನ ಮಾತಾಡಿಸ್ತೀನಿ. ಸರ್, ಹೇಗಿದೆ ವ್ಯವಸ್ಥೆಗಳು? ಎಷ್ಟು ಗಂಟೆ ಬಂದಿದ್ರಿ? ಬೆಳಗ್ಗೆ 6 ಗಂಟೆಗೆ ಬಂದಿದ್ವಿ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಕ್ಯೂ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಸರ್, ಎಷ್ಟು ಗಂಟೆ ಬಂದಿದ್ರಿ? ನಾವು ಬಂದು ಒಂದು ಮುಕ್ಕಾಲು ಅವರ್ ಆಗಿದೆ ಅಷ್ಟೇ. ದರ್ಶನ ಚೆನ್ನಾಗಾಯಿತು. ಮೇಡಮ್ ಹೇಳಿ, ಎಷ್ಟು ಗಂಟೆ ಬಂದಿದ್ರಿ? ದರ್ಶನ ಹೇಗಾಯಿತು ಮೇಡಮ್? ಆಯಿತು, 1 ಅವರ್ ಮೇಲೆ ಆಯಿತು. ಚೆನ್ನಾಗಿ ದರ್ಶನ ಆಗಿದೆ ನಮಗೆ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿ? ಹಾಂ, ಚೆನ್ನಾಗಾಗಿದೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. 1 ಅವರ್ ಆಯಿತು ಅಷ್ಟೇ ನಮಗೆ. ಮೇಡಮ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿತ್ತು. ನೇರವಾಗಿ ಏಕಕಾಲಕ್ಕೆ ಪ್ರವೇಶ ದ್ವಾರ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಭಕ್ತರು ಸೇರದೇ ಇರುವಂತಹ ನಿಟ್ಟಿನಲ್ಲಿ ಸೊ ಅಲ್ಲಿ ಒಂದಿಷ್ಟು ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಸೊ ಅಲ್ಲಿಂದ ದ್ವಾರವನ್ನು ಪ್ರವೇಶ ಮಾಡಿ ಅಲ್ಲಿ ದರ್ಶನ ಪಡೆದ ಬಳಿಕ ಹೊರಗಡೆ ಏನು ಬರ್ತಾರೆ, ಸೊ ಅದಾದ ಬಳಿಕ ಮತ್ತೆ ಒಂದಿಷ್ಟು ಭಕ್ತರನ್ನು ಒಳಗಡೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಎಷ್ಟೇ ಭಕ್ತರು ಬಂದರೂ ಕೂಡ ಯಾವುದೇ ನೂಕುನುಗ್ಗಲು ಆಗೋದಿಲ್ಲ. ಜೊತೆಗೆ ಹಿಂಬದಿಯ ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತೀನಿ ಅರವಿಂದ್. ಸೊ ಆ ಭಾಗದಲ್ಲಿ ಸೊ ಇಲ್ಲಿ ಏನು ಗೇಟ್ ಲಾಕ್ ಮಾಡಿದಾರಲ್ಲ, ಇಲ್ಲೇ ಸುಮಾರು ಭಕ್ತರನ್ನು ಕೂಡ ಅಂದರೆ ನಿಲ್ಲಿಸಲಾಗುತ್ತೆ. ಇಲ್ಲಿಂದ ಏನು ನೇರವಾಗಿ ಒಳಗಡೆ ಬಂದ ಬಳಿಕ ಅಲ್ಲಿ ದರ್ಶನವನ್ನು ಪಡೆದುಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ಆ ಗೇಟನ್ನು ಮತ್ತೆ ಓಪನ್ ಮಾಡುವಂಥ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ 1 ಗಂಟೆಯಲ್ಲೇ ದರ್ಶನ ಆಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ನೂಕುನುಗ್ಗಲಾಗಬಾರದು ಅನ್ನೋ ಕಾರಣದ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ.